ಭಾಷಿಣಿ, ನಾವು ಅಮೆರಿಕಕ್ಕೆ ಹೋಗ್ತಿದೀವಿ, ನೀನ್ ಬರ್ತೀಯಾ? ಅಮೆರಿಕಾಗ? ಸುಮ್ನೆ ಇರಿ. ದೇವಸೇನ ತುಂಬಾ ದಿನದಿಂದ ಹಠ ಮಾಡ್ತಿದ್ದಾಳೆ. ನನ್ ಬೇಡ ಅಂದ್ರು ನನ್ ಮಾತೆ ಕೇಳ್ತಿಲ್ಲಮ್ಮ. ನನ್ಗಂತೂ ನೀನ್ ಬಿಟ್ಟು ಹೋಗೋದಿಕ್ಕೆ ಇಷ್ಟ ಇಲ್ಲಮ್ಮ. ಆದ್ರೆ ಹೋಗ್ಲೇಬೇಕಮ್ಮ. ನಿಮ್ಮ ಅಣ್ಣ ತಂಗಿರಾನು ಬಂದ ಏನು ಅಂತ ಗೊತ್ತಿರೋದಕ್ಕೆ ನನ್ ಮೊಮ್ಮಗನ್ಗೂ ಮೊಮ್ಮಗಳಿಗೂ ಮದ್ವೆ ಮಾಡಿಸಿ ಅವರಿಬ್ರು 100 ಕಾಲ ಒಟ್ಟಿಗೆ ಬಾಳ್ತಾರೆ ಅನ್ಕೊಂಡಿದ್ದೆ. ಮನುಷ್ಯರು ದೂರ ಆದ್ರೂ ಸಂಬಂಧ ಬಲವಾಗುತ್ತೆ ಅಂತ ಸಂತೋಷ ಪಟ್ಟಿದ್ದೆ. ಆದ್ರೆ ನನ್ನ ಆಸೆ ನೆರವೇರ್ದೇನೆ ನಿಮ್ಮಿಂದ ದೂರ ಆಗ್ತಿದ್ದೀನಿ ಕಂದ. ಅಮ್ಮ 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 ಇಲ್ಲಮ್ಮ, ಇಲ್ಲ. ಕಾರಣ ಏನಾದ್ರೂ ಸರಿ, ನಿನ್ ಮಗನಾಗಿ ನನ್ ಧರ್ಮ ನಿರ್ವಹಿಸೋದಿಕ್ಕಾಗ್ಲಿಲ್ಲಮ್ಮ. ಕನಿಷ್ಠ ಈ ಕೋರಿಕೆ ತೀರ್ಸಾದ್ರು ನನ್ ಜವಾಬ್ದಾರಿ ನಾನು ತೀರ್ಸ್ಕೋತೀನಮ್ಮ. ನಿನ್ ಕಣ್ ಮುಂದೆನೆ ಇಲ್ಲೋಡು, ನಿನ್ ಮೊಮ್ಮಗನಿಗೆ ಮೊಮ್ಮಗಳಿಗೆ ಇಬ್ರಿಗೂ ಮದ್ವೆ ಮಾಡ್ತೀನಮ್ಮ. ಅಮ್ಮ ಅಮ್ಮ ಸಾವಿತ್ರಿ, ಬೇಗ ಹೋಗಿ ಅರ್ಶಿನ ದಾರ ತಗೊಂಡ್ ಬರಮ್ಮ. ನನ್ ಮಗನಿಗೂ ನಿನ್ ಮಗಳಿಗೂ ಇಲ್ಲೋಡು ಅಮ್ಮನ್ ಸಾಕ್ಷಿಯಾಗಿ ಮದ್ವೆ ಮಾಡೋಣ. ಹೋಗಮ್ಮ, ಹೋಗು. ಅದ್ ಹಾಗಲ್ಲ ಅಣ್ಣ. ಹೋಗಮ್ಮ, ಹೋಗು. ಸರಿ ಅಣ್ಣ, ಸರಿ. ಅಣ್ಣ ಇಡ್ಕೊಳ್ಳೋ ಇದನ್ನ. ಇದನ್ ಏನ್ ಮಾಡ್ಬೇಕಪ್ಪ? ಭಾಷಿಣಿ ಕುತ್ತಿಗೆಗೆ 3 ಗಂಟೆ ಹಾಕು. ನಿನ್ನ ಅಜ್ಜಿ ಕೊನೆ ಆಸೆ ಕಣೋ ಇದು, ಕಟ್ಟೋ. ನೀನ್ ಮಾತ್ರ ಊಹಿಸ್ಕೊಳ್ಳೋದಲ್ಲ, ಒಂದ್ಸರಿ ಹುಡ್ಗಿ ಅಭಿಪ್ರಾಯನ ತಿಳ್ಕೊಂಡು ಆಮೇಲೆ ನಿಮ್ಮ ಅಣ್ಣ ಅದಕ್ಕೆ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ತಿಳ್ಕೊಳ್ಳೋಣ ರೀ, ಅದ್ರಲ್ಲಿ ತಪ್ಪೇನಿದೆ? ಎಲ್ಲ ಒಳ್ಳೇದೇ ನಡೆಯತ್ತೆ ಅಂತ ನನಗ್ ನಂಬಿಕೆ ಇದೆ. ಅಮ್ಮ, ನೀನೇನಂತೀಯ? ಏನಾಯ್ತು ಇವಳಿಗೆ? ಈ ಮದ್ವೆ ಇಷ್ಟ ಇಲ್ವೇನೋ ಸಾವಿತ್ರಿ? ಸುಮ್ನೆ ಇರ್ರಿ. ಸಣ್ಣ ವಯಸ್ಸಲ್ಲಿ ಒಬ್ರನ್ನ ಒಬ್ರು ತುಂಬಾ ಇಷ್ಟಪಟ್ಟಿದ್ರು. ಇವಾಗ ಯಾಕೆ ಬೇಡ ಅಂತಾಳೆ ಗೊತ್ತಿಲ್ವಾ? ಮೌನಂ ಸಮ್ಮತಿ ಲಕ್ಷಣಂ. ಈ ರೀತಿ ಆದ್ರೂ ನಮ್ಮ ಅಣ್ಣನ್ಗೆ ಹತ್ರ ಆದ್ರೆ ನನಗಿಂತ ಸಂತೋಷ ಪಡೋರು ಯಾರೂ ಇರೋದಿಲ್ಲ. ಒಟ್ನಲ್ಲಿ ಅಕ್ಕ ಅಮೆರಿಕ ಸೊಸೆ ಆಗ್ತಿದ್ದಾಳೆ. ಅವಾಗ ನಾವು ಸಮ್ಮರ್ ಹಾಲಿಡೇಸ್ಗೆ ಇಲ್ಲೇ ಎಲ್ಲ ಹೋಗೋದ್ ಬೇಡ, ಡೈರೆಕ್ಟ್ ಆಗಿ ಅಮೆರಿಕಾಗೆ ಹೋಗ್ಬೋದು. ಯಾರ್ ಹೇಗೆ ಇದ್ರು ನಿನ್ ಹಠ ಮಾತ್ರ ನಿಂದೆ. ಹಠ ಅಲ್ಲಮ್ಮ, ಗೋಲ್. ಅಮೆರಿಕಾಗ್ ಹೋಗ್ಬೇಕು, ಅಲ್ಲಿ ಎಂಜಾಯ್ ಮಾಡ್ಬೇಕು ಅನ್ನೋದು ಗೋಲ್. ರಾಹುಲ್ ಅವರೇ,
ಸುಮಲತಾ ಅಂತ ಹೇಳ್ತಿದ್ದಂಗೆ ಎಷ್ಟು ಭಯ ಆಯ್ತು ಗೊತ್ತಾ. ಹುಷಾರಾಗಿರ್ಬೇಕಲ್ವಾ ನೀವು. ನಿಮ್ಗೇನಾದ್ರೂ ಆದ್ರೆ ನಾನ್ ಬದುಕಿರ್ತೀನ. ಬಿಡ. ಏನೇ ಇಷ್ಟು ಓವರ್ ಆಗಿ ಆಕ್ಟ್ ಮಾಡ್ತಾ ಇದೀಯಾ? ನರ ನರಗಳಲ್ಲೂ ನಟನೆ ಜೀರ್ಣವಾಗಿ ಈ ಕಣ್ಣೀರು ನಟನೆ ಎಲ್ಲ ಕಾಮನ್ ಆಗೋಗಿದೆಯಲ್ಲ ನಿನಗೆ. ನಟನೆ ಅಂತಿದ್ದೀರಲ್ಲ ರಾಹುಲ್ ಅವರೇ, ನಿಮ್ಗೇನಾಯ್ತು ಅಂತ ಹೆದರ್ಕೊಂಡ್ ಬಂದ್ರೆ. ಏನು ಹೆದರ್ಕೊಂಡ? ದುಡ್ಡಿಗೆ ಆಸೆ ಪಟ್ಟು ಮನುಷ್ಯರನ್ನ ಮನಸ್ಸನ್ನ ನಾಶ ಮಾಡೋಕ್ ಬಂದಿರೋಳಿಗೆ ನಿನಗ್ಯಾಕೆ ಹೆದರಿಕೆ? ನಿನ್ನ ನಟನೆ ನೋಡೋದಕ್ಕೆ ನನಗೆ ಅಸಹ್ಯ ಅನಿಸ್ತಾ ಇದೆ. ನಿನ್ನ ಎಷ್ಟೇ ದ್ವೇಷ ಮಾಡಿದ್ರು, ನಿನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ಯಾಕೆ ನನ್ನ ಹತ್ರ ಬರ್ತಾ ಇದ್ಯಾ? ಯಾಕೆ ನನ್ನ ಇರಿಟೇಟ್ ಮಾಡ್ತಾ ಇದ್ಯಾ? ನೀವ್ ನನ್ನ ಬಿಟ್ರು ಕೂಡ ನಾನ್ ಮಾತ್ರ ನಿಮ್ಮನ್ ಬಿಡೋದಿಲ್ಲ. ಇದೇ ನಿಜ ರಾಹುಲ್ ಅವರೇ. ಸಾಕ್ ನಿಲ್ಸೆ. ಆ ಬೆಂಕಿಲಿ ಸುಟ್ಟು ಬೂದಿ ಆಗಿ ಹೋಗಿದ್ರು ಚೆನ್ನಾಗಿರ್ತಿತ್ತು. ನಿನ್ನ ನಾಟಕ ನೋಡೋ ಕರ್ಮನಾದ್ರೂ ತಪ್ಪಿತ್ತು. ನನ್ನ ಸರಸ್ಸು ಹತ್ರ ಹೋಗೋ ಅವಕಾಶ ಸಿಕ್ತಿತ್ತು. ಯಾಕೆ ರಾಹುಲ್ ಅವರೇ ಹಾಗೆಲ್ಲ ಮಾತಾಡ್ತೀರಾ? ಹೇಗ್ ಮಾತಾಡಿದ್ರು ಪ್ರಯೋಜನ ಏನಿದೆ? ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಬಂದ್ರೆ ನೀನ್ಯಾಕೆ ಹೀಗ್ ಫ್ಲಾಪ್ ಮಾಡ್ತಾ ಇದೀಯಾ? ವೈ ಭಾಷಿಣಿ, ಟೆಲ್ ಮಿ, ಯು ಡೋಂಟ್ ಲೈಕ್ ಮೀ? ಯಾಕೆ ಹಾಗೆ ಹೇಳ್ತಿದ್ಯಾ? ಮತ್ತೆ ನಿನಗೋಸ್ಕರ ತುಂಬಾ ಸ್ಪೆಷಲ್ ಆಗಿ ಗಿಫ್ಟ್ ತಗೊಂಡ್ ಬಂದ್ರೆ ಅದನ್ನ ಬ್ರೇಕ್ ಮಾಡ್ದೆ ಅಲ್ವಾ? ಅಲ್ಲಿ ಬ್ರೇಕ್ ಆಗಿದ್ದು ಜಸ್ಟ್ ಗಿಫ್ಟ್ ಮಾತ್ರನೇ ಅಲ್ಲ, ನನ್ನ ಹಾರ್ಟ್ ಕೂಡ. ಹೇ, ಜಸ್ಟ್ ಕಿಡಿಂಗ್ ಅಷ್ಟೇ. ಐ ಆಮ್ ಸಾರಿ ವರುಣ್, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಗಾಗೋಯ್ತು. ಹೇ, ನೋ ಪ್ರಾಬ್ಲಮ್ ಭಾಷಿಣಿ. ವೈಫ್ ಅಂಡ್ ಹಸ್ಬೆಂಡ್ಗೆ ಲವ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕೆ ಹೊರತು ಹೀಗೆ ಸಾರಿ ಕೇಳೋದಲ್ಲ. ಓಕೆ? ನಿನ್ನ ಸ್ಮೈಲ್, ನಿನ್ನ ಐಸ್, ನಿನ್ನ ಬ್ಯೂಟಿ ಇದೆ ನನ್ನ ಯುಎಸ್ ನಿಂದ ಡಿಲೇ ಮಾಡ್ದೇನೆ ಎಳ್ಕೊಂಡ್ ಬಂತು ಇಲ್ಲಿಗೆ. ಏಯ್ ಕಮಾನ್ ಭಾಷಿಣಿ, ಏನಾಯ್ತು ನಿನಗೆ? ನಾನ್ ನಿನಗೋಸ್ಕರ ಬಂದ್ರೆ ನೀನ್ ಯಾಕೆ ಸೈಲೆಂಟ್ ಆಗಿದೀಯಾ? ನಾನಂದ್ರೆ ಕೋಪನಾ? ನೋ ವರುಣ್, ಹಾಗೇನೂ ಇಲ್ಲ. ಅದು ನೀನ್ ಹೀಗ್ ಸಡನ್ ಆಗಿ ಬರ್ತೀಯ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನ್ ಮಾಡೋದು ಭಾಷಿಣಿ? ನಿನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ, ನಿನ್ನ ಹತ್ರ ಹೀಗೆ ಫೇಸ್ ಟು ಫೇಸ್ ಮಾತಾಡ್ಬೇಕು ಅಂತ ಎಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ನನ್ನ ಮಾಮ್ಗೆ ಭಯಪಟ್ಟು ಸುಮ್ನೆ ಇದ್ನೇ ಹೊರತು ನಿನಗೆ ದೂರ ಆಗ್ಬೇಕು ಅಂತ ನನ್ನ ಕನಸಿನಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಏಜ್ ಜೊತೆಗೆ ನಿನ್ನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಯಾವತ್ತೂ ಕಡಿಮೆ ಆಗ್ಲಿಲ್ಲ. ಐ ಲವ್ ಯು ಭಾಷಿಣಿ, ಐ ಲವ್ ಯು ಸೋ ಮಚ್. ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಭಾಷಿಣಿ. ಪ್ಲೀಸ್ ಟ್ರಸ್ಟ್ ಮೀ ಭಾಷಿಣಿ. ಆಯ್ತು, ಓಕೆ ಭಾಷಿಣಿ, ನಿನಗೆ ಕಂಫರ್ಟಬಲ್ ಆದ್ಮೇಲೆ ನನ್ನ ಜೊತೆ ಮಾತಾಡು. ಸಮಸ್ಯೆ ಅತ್ತೆ ಮನೇಲಿ ಅಲ್ಲ ಅಪ್ಪ, ಭಾಷಿಣಿ ಮನೇಲಿ. ಭಾಷಿಣಿ ಮನೆಯಲ್ಲ? ಏನಾಯ್ತಮ್ಮ? ನಿನ್ ಮೇಲೆ ಆ ಮನೆಯವ್ರಿಗೆ ಯಾರಿಗಾದ್ರೂ ಅನುಮಾನ ಬಂದಿದ್ಯಾ? ಇಲ್ಲಪ್ಪ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೋತಾರೆ. ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದ್ರೆ ಒಂದೇ ಒಂದ್ ದಾರಿ ಇದೆಯಮ್ಮ. ನೀನ್ ಭಾಷಿಣಿ ಅಲ್ಲ ಅಂತ ಅವ್ರಿಗೆ ಹೇಳ್ಬಿಡ್ಬೇಕು. ನೀನ್ ಆ ಮನೆಗೆ ಯಾಕೆ ಹೋದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ಗೆ ಅಂತ ಒಂದು ಸಂಸಾರ ಇದೆ, ಜವಾಬ್ದಾರಿ ಇದೆ, ಪರಿಹಾರ ಹುಡುಕ್ಬೇಕಾದ ಒಂದು ಸಮಸ್ಯೆ ಇದೆ. ಹೀಗಿರುವಾಗ ಎಲ್ಲ ಸಮಸ್ಯೆಗಳನ್ನ ತಲೆ ಮೇಲೆ ಹಾಕೋಬೇಡಮ್ಮ. ಆದಷ್ಟು ಬೇಗ ಅವ್ರಿಗೆ ನಿಜಾನ ಹೇಳ್ಬಿಟ್ಟು ನೀನ್ ಹೊರಗಡೆ ಬಾಮ್ಮ.
ಹಾಗೆ ಹೇಳೋ ಅವಕಾಶ ಇದ್ದಿದ್ರೆ ಇಷ್ಟು ದಿನ ನಾಟಕ ಮಾಡ್ತಾನೆ ಇರ್ಲಿಲ್ವಲ್ಲಪ್ಪ. ಆ ಮನೇಲಿ ಎಲ್ರೂ ನನ್ ಮೇಲೆ ಎಷ್ಟು ಪ್ರೀತಿ ಬೆಳೆಸ್ಕೊಂಡ್ ಬಿಟ್ಟಿದ್ದಾರೆ. ಈಗ ನಿಜ ಹೇಳಿದ್ರೆ ಯಾರು ಸಹಿಸ್ಕೊಳ್ಳಲ್ಲಪ್ಪ. ಮುಖ್ಯವಾಗಿ ಆಪರೇಷನ್ ಆಗಿ ಈಗ ಚೇತರಿಸ್ಕೋತಿರೋ ಅಪ್ಪ ನಿಜವಾಗ್ಲೂ ತಡ್ಕೊಳ್ಳಲ್ಲ. ಅವ್ರಿಗೇನಾದ್ರೂ ಆದ್ರೆ ಅಮ್ಮ ತಂಗಿ ಇಬ್ರು ತಡ್ಕೊಳ್ಳಲ್ಲಪ್ಪ. ಅವಳ ಕುಟುಂಬಕ್ಕೆ ಏನು ಆಗ್ದಿರೋ ಹಾಗೆ ನೋಡ್ಕೋತೀನಿ ಅಂತ ಆ ಭಾಷಣಿಗೆ ಮಾತು ಕೊಟ್ಟಿದ್ದೀನಿ. ಅವಳು ಮಾಡಿರೋ ಸಹಾಯಕ್ಕೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲಪ್ಪ. ಭಾಷೆ ಮೊದಲೇ ಗೊತ್ತಿರಮ್ಮ. ಅವಳಿಗೆ ನೀನ್ ಮಾತು ಕೊಡೋದು ಅಂದ್ರೆ ಏನು? ಹೌದಪ್ಪ. ಇದೇ ಅಪ್ಪ ನಡೆದಿದ್ದು. ಈಗ ಹೇಳಿ, ನಿಜ ಹೇಳು ಅಂತೀರಾ? ಕೊಟ್ಟಿರೋ ಮಾತನ್ ತಪ್ಪು ಅಂತೀರಾ? ಭಾಷಣಿಗೆ ನಂಬಿಕೆ ದ್ರೋಹ ಮಾಡು ಅಂತೀರಾ? ಬೇಡಮ್ಮ, ಭಾಷಿಣಿ ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದಾಳೆ ಅಂತ ಗೊತ್ತಿಲ್ಲದೆ ತಂದೆಯಾಗಿ ನಿನ್ಗೆ ಯಾವ ಸಮಸ್ಯೆನೂ ಬರಬಾರ್ದು ಅಂತ ಹಾಗೆ ಮಾತಾಡ್ದೆ. ಭಾಷಿಣಿ ತರ ನಡ್ಸೋದು ನಿನ್ ಜವಾಬ್ದಾರಿ ಇರಬಹುದು. ಭಾಷಿಣಿ ತರ ಮದ್ವೆ ಆಗೋದು ಅಂದ್ರೆ ನಿನ್ನ ಜೀವನ, ನಿನ್ನ ಭವಿಷ್ಯ ಅಲ್ಲಿವರೆಗೂ ಬರೋದಕ್ ಬಿಡಲ್ಲಪ್ಪ. ನಿಜ ಹೇಳ್ದೇನೆ ನಾನು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು. ಈ ಮದ್ವೆಯಿಂದ ತಪ್ಪಿಸ್ಕೋಬೇಕು. ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲಪ್ಪ. ಪ್ರೀತಿ, ರಾಹುಲ್ಗೆ ಬೇಕಾಗಿರೋದು ಜೊತೆ ಅಲ್ಲ, ಆ ಸರಸು ನೆನಪುಗಳನ್ನ ದೂರ ಮಾಡುವಂತ ವ್ಯಕ್ತಿ. ಅದು ಕೇವಲ ಭಾಷಣಿಯಿಂದ ಮಾತ್ರನೇ ಸಾಧ್ಯ. ಅಂದ್ರೆ ರಾಹುಲ್ ಭಾಷಣಿ ಮೇಲೆ ಕೋಪ ಮಾಡ್ಕೋತಿದ್ದಾನೆ ಅಂತ. ಆ ಕೋಪನ ಕಂಟ್ರೋಲ್ ಮಾಡೋದಿನ್ನ ಬರುತ್ತೆ ಪ್ರೀತಿ. ನೀನ್ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದನ್ನ ಬಿಡು. ಇದೇನ್ ಅಂಕಲ್ ಹೀಗೆ ಹೇಳ್ತಿದ್ದೀರಾ? ರಾಹುಲ್ ವಿಷಯದಲ್ಲಿ ಯೋಚನೆ ಮಾಡ್ದೇನೆ, ಕೇರ್ ತಗೊಳ್ದೇನೆ ನಾನ್ ಹೇಗಿರೋಕ್ಕಾಗತ್ತೆ ನೀವೇ ಹೇಳಿ? ಹಾಗನ್ಕೊಂಡಿದ್ರೆ ಫೈರ್ ಆಕ್ಸಿಡೆಂಟ್ ಇಂದ ನನ್ ಪ್ರಾಣನ್ ಒತ್ತೆ ಇಟ್ಟು ರಾಹುಲ್ನ ಸೇವ್ ಮಾಡ್ತಾ ಇದ್ನಾ? ನೋಡು ಪ್ರೀತಿ, ನೀನ್ ಮಾಡಿರೋ ಕೆಲಸದ ಬಗ್ಗೆ ಹೇಳೋ ಅಗತ್ಯನೇ ಇಲ್ಲ. ಅನಾವಶ್ಯಕವಾದ ವಿಷಯದಲ್ಲಿ ಯಾಕೆ ತಲೆ ಹಾಕೋದು ಅಂತ ಇದ್ದೀನಿ. ಸರಿ ಅಂಕಲ್, ನೀವ್ ಹೇಳ್ದಾಗೆ ಕೇಳ್ತೀನಿ. ಏನಮ್ಮ ಮತ್ತೆಲ್ಲಿಗೆ ಹೋಗಿದೆ? ಅದು ಮನೆಯಿಂದ ಫೋನ್ ಬಂದಿತ್ತು. ಇಲ್ಲೇ ಇದ್ ಮಾತಾಡಿದ್ರೆ ರಾಹುಲ್ ಅವ್ರು ಕೇಳಿಸ್ಕೋತಾರೆ ಅಂತ ಹೊರಗಡೆ ಹೋಗಿ ಮಾತಾಡ್ಕೊಂಡ್ ಬಂದೆ. ಓಹ್, ಹೊರಗಡೆನೆ ಇದೆಯಾ? ಮತ್ತೆ ನನ್ನ ಹತ್ರ ಹೇಳ್ದೇನೆ ಎಲ್ಲಿಗಾದ್ರೂ ಹೊರಟೋದ್ಯೇನೋ ಅಂತ ಅನ್ಕೊಂಡೆ. ಇಲ್ಲ ಮೇಡಮ್, ಒಂದ್ಸಲ ಆಗಿರೋ ತಪ್ಪನ್ನ ಯಾವತ್ತೂ ರಿಪೀಟ್ ಮಾಡಲ್ಲ. ಇಟ್ಸ್ ಮೈ ಪ್ರಾಮಿಸ್. ಹೌದು ಮೇಡಮ್. ಅದೇನಂದ್ರೆ ನಾನ್ ಬಂದಾಗಿಂದ ನಿಮ್ಮನ್ನ ಒಂದು ಮುಖ್ಯವಾದ ವಿಷಯ ಕೇಳ್ಬೇಕು ಅಂತ ಇದ್ದೆ, ಆದ್ರೆ ಆಗಿರ್ಲಿಲ್ಲ. ಏನಮ್ಮ ಅದು? ಅದು ನಿಮ್ಗೆ ಶತ್ರುಗಳು ಯಾರಾದ್ರೂ ಇದ್ದಾರಾ? ಶತ್ರುಗಳಲ್ಲ, ಇರೋದು ಒಬ್ಳೆ, ಅವಳೆ ಸರಸು. ಅವಳು ಸತ್ತೋದ್ಮೇಲೆನೆ ಅವಳ ಸ್ಥಾನಕ್ಕೆ ನೀನು ಬಂದಿರೋದು. ನನ್ನನ್ನ, ನನ್ನ ಕುಟುಂಬನ ನಂಬಿಸಿ ಮೋಸ ಮಾಡಿದಾಳೆ. ಹೆಸರಿಗೆ ಪ್ರೊಫೆಷನಲ್ ಕಿಲ್ಲರ್, ಆದ್ರೆ ಮಾಡೋದು ಮಾತ್ರ ಚಿಲ್ರೆ ಕೆಲ್ಸ. ಒಂದು ಹುಡುಗಿನ ಸಾಯಿಸೋದಕ್ಕೆ ಎಷ್ಟು ದಿನ ಬೇಕು ನಿನ್ಗೆ? ಸಾರಿ ಮೇಡಮ್. ಏನೋ ಸಾರಿ. ನಿನ್ನ ಈ ಕೆಲ್ಸಕ್ಕೆ ಅಪಾಯಿಂಟ್ ಮಾಡಿದ್ದೆ ನನ್ ತಪ್ಪು. ವಾಗ್ದೇವಿಗೆ ಮಗ ಅಂದ್ರೆ ಪ್ರಾಣ, ಆ ಮಗನಿಗೆ ಸರ್ಸು ಅಂದ್ರೆ ಪ್ರಾಣ. ಈ ಸರ್ಸುನ ಸಾಯಿಸಿದ್ರೆ ಮಗ ಬದುಕಿರೋ ಶವ ಆಗ್ತಾನೆ. ಆ ಇಡೀ ಕುಟುಂಬ ಬೀದಿಗೆ ಬರುತ್ತೆ.
ಆದ್ರೂ ನಿನ್ನಂತವ್ರನ್ನ ನಂಬಿ ನಾನ್ ತಪ್ಪು ಮಾಡ್ಬಿಟ್ಟೆ. ಮೇಡಮ್ ನನಗೆ ಇನ್ನೊಂದು ಅವಕಾಶ ಕೊಡಿ ಮೇಡಮ್. ಈ ಸರಿ ನಾನೇ ಡೈರೆಕ್ಟ್ ಆಗಿ ಫೀಲ್ಡ್ ಇಳಿದು ಆ ಸರ್ಸುನ ಸಾಯಿಸ್ತೀನಿ ಮೇಡಮ್. ಇದೇ ಮಾತನ್ನ 3ನೇ ಸಲ ಹೇಳ್ತಿದ್ಯಾ ಮೇಡಮ್. ಈ ಸರಿ ಮಿಸ್ ಆಗಕ್ ಬಿಡಲ್ಲ ಮೇಡಮ್. ನನಗ್ ನಂಬಿಕೆ ಇಲ್ಲ. ನನ್ನ ಪ್ಲಾನ್ ಪೂರ್ತಿ ಕೇಳ್ಕೊಂಡಿರೋ ನಿನ್ನನ್ನ ಸಾಯಿಸೋದ್ ಬಿಟ್ರೆ ನನಗ್ ಬೇರೆ ಆಪ್ಷನ್ ಇಲ್ಲ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಒಂದು ಅವಕಾಶ ಮೇಡಮ್. ಮೇಡಮ್, ಈಗ್ಲೇ ಈ ಮರ್ಡರ್ಗೋಸ್ಕರ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟದ ಪ್ರೋಸೆಸ್. ಅದಕ್ಕೆ ಇವನ್ಗೆ ಇನ್ನೊಂದು ಅವಕಾಶ ಕೊಟ್ರೆ ಬೆಟರ್ ಏನೋ ಅನ್ಸುತ್ತೆ. ಸರಿ, ಈ ಸಲ ಸರ್ಸು ಮಿಸ್ ಆದ್ರೆ ಕನ್ಫರ್ಮ್ ಆಗಿ ಸಾಯೋದು ಮಾತ್ರ ನೀನೆ. ಹೋಗೋ. ನನ್ನ ಬಾಟಲ್ಸ್ ಅಲ್ಲಿ ಕೂಲ್ ಡ್ರಿಂಕ್ ಯಾಕೆ ಮಿಕ್ಸ್ ಮಾಡಿದೆ? ಓ, ಗೊತ್ತಾಗೋಯ್ತಾ? ಮತ್ತಲ್ಲಿ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ನಾನು ಇಲ್ದೇ ಇದ್ದಾಗ ನನ್ ರೂಮ್ ಒಳಗೆ ಯಾಕೆ ಬಂದೆ? ನನ್ ಡ್ರಿಂಕ್ ನ ನೀನ್ ಯಾಕೆ ಟಚ್ ಮಾಡ್ದೆ? ಆ ವಿಷನ್ ಕುಡ್ದು ನಿಮ್ ಆರೋಗ್ಯನ ಹಾಳ್ ಮಾಡ್ಕೋಬಾರ್ದು ಅಂತಾನೆ ಅದು ವಿಷ ಅಲ್ಲ. ನನ್ನ ಸರಸುನ ಆಗಾಗ ನೆನಪು ಮಾಡೋ ಅಮೃತ. ನನ್ನ ಸರಸುನ ನನ್ನ ಕಣ್ಣು ಮುಂದೆ ತರೋ ಅದ್ಭುತ. ಅದನ್ನ ಕುಡಿದ್ರೆ ನನ್ನ ಆರೋಗ್ಯ ಹಾಳಾಗಬಹುದು, ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನೆಮ್ಮದಿ ಸಿಗೋದಲ್ಲ, ಹಾಳಾಗತ್ತೆ. ಅದಕ್ಕೆ ನಿಮ್ ಹೆಂಡತಿ ಎದುರುಗಡೆ ಇದ್ರೂನು ಕಾಣಿಸ್ದೆ ಸರ್ಸುಗೋಸ್ಕರ ಹುಡುಕ್ತಿದ್ದೀರಾ. ಸಾಕು, ಬಾಯಿ ಮುಚ್ಚೆ. ಸರಸು ನನ್ನ ಹೆಂಡತಿ. ನೀನ್ ಅವಳಿಗೆ ಯಾವುದೇ ರೀತಿಲೂ ಸಮ ಅಲ್ಲ. ನೀನು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ಅದಕ್ಕೆ ಈ ಮನೆಗೆ ಬಂದು ನಾಟಕ ಮಾಡ್ತಿದ್ಯಾ. ಇವತ್ತು ನೀನ್ ಮಾಡಿರೋ ಕೆಲಸದಿಂದ ರಾತ್ರಿ ನನಗೆ ನಿದ್ದೆನೆ ಬರಲ್ಲ. ಹೋಗಿ ಡ್ರಿಂಕ್ಸ್ ತಗೊಂಡ್ ಬಾ, ಹೋಗು. ಏನ್ ಮಾತಾಡ್ತಿದ್ದೀರಾ ರಾಹುಲ್ ಅವರೇ? ಈ ಕತ್ಲಲ್ಲಿ ಒಂಟಿಯಾಗಿ ನಾನ್ ಡ್ರಿಂಕ್ಸ್ ತಗೊಂಡ್ ಬರ್ಬೇಕಾ? ಹೌದು, ಹೋಗ್ಬೇಕು. ಪ್ರತಿ ಸಲನೂ ಕೇಳ್ತೀಯಲ್ಲ ನನಗೂ ಸರ್ಸುಗೂ ಏನ್ ವ್ಯತ್ಯಾಸ ಅಂತ. ನನ್ನನ್ನು ಯಾಕೆ ನಂಬಲ್ಲ ಅಂತ. ನೋಡು, ಇದೇ ಆ ವ್ಯತ್ಯಾಸ. ನಿನ್ನ ಜಾಗದಲ್ಲಿ ನನ್ನ ಸರಸು ಇದ್ದಿದ್ರೆ ನಾನ್ ಏನ್ ತರೋಕ್ ಹೇಳಿದ್ರು ಸರಿ, ಎಷ್ಟೇ ಹೊತ್ತಾದ್ರೂ ಯೋಚನೆ ಮಾಡದೆ ತಗೊಂಡ್ ಬಂದು ನನ್ನ ಮುಂದೆ ಇಡ್ತಾ ಇದ್ಲು. ನಾನು ಬೇಕು ಅಂತ ಕೇಳಿದ್ರೆ ಪ್ರಾಣ ಕೊಡೋದಕ್ಕೂ ನನ್ನ ಸರಸು ರೆಡಿ ಆಗಿರ್ತಿದ್ಲು. ಆದ್ರೆ ನೀನು ಏನ್ ಮಾಡೋದಕ್ಕೂ ಮುಂಚೆ 100 ಪ್ರಶ್ನೆಗಳು, 1000 ಯೋಚನೆಗಳು. ಇಂಥವಳನ್ನ ನಾನ್ ನನ್ನ ಸರಸು ಅಂತ ಒಪ್ಕೋಬೇಕಾ, ನಂಬಬೇಕಾ? ಅಂದ್ರೆ ಈಗ ನಾನು ಹೋಗಿ ಡ್ರಿಂಕ್ಸ್ ತಗೊಂಡ್ ಬಂದ್ರೆ ಸರ್ಸು ಅಂತ ನಂಬ್ತೀರಾ? ಮೊದ್ಲು ಹೋಗಿ ತಗೊಂಡ್ ಬಾ. ಸರಿ ರಾಹುಲ್ ಅವರೇ, ತಗೊಂಡ್ ಬರ್ತೀನಿ. ಕನಿಷ್ಠ ಅವಾಗಾದ್ರೂ ನನ್ ಮೇಲೆ ನಂಬಿಕೆ ಬರುತ್ತೇನೋ ಅನ್ನೋ ಚಿಕ್ಕ ಆಸೆಯಿಂದ ಹೋಗ್ತಿದ್ದೀನಿ. ಇರೋ. ತಗೋ. ಬಾವಾ ನೋಡಿ, ಇದೇ ನಿಮ್ ಭಾಷಣಿ ರೂಮ್. ಓ, ಥ್ಯಾಂಕ್ ಯು.
ಡಾಕ್ಟರ್, ಏನ್ ಸರ್, ಏನಾಯ್ತು? ಯಾರೋ ಚಾಕುಲ್ ನನ್ನ ಚುಚ್ಚೋಕ್ ಬಂದಾಗ ಇವಳು ಕೈ ಅಡ್ಡ ಕೊಟ್ಬಿಟ್ಲು ಡಾಕ್ಟರ್. ಅದಕ್ಕೆ ಇವಳು ಕೈ ಏಟಾಗಿದೆ. ಪ್ಲೀಸ್ ಇವಳು ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸರಿ, ನರ್ಸ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡ್ ಬಾ. ಸರಿ ಮೇಡಮ್, ಬನ್ನಿ ಸರ್. ಲೀಲಾ, ಆ ರೆಕಾರ್ಡ್ ಕೊಡು. ಸರ್, ಡೀಟೇಲ್ಸ್ ಹೇಳಿ. ಪೇಷಂಟ್ ನೇಮ್, ಸರ್ಸು ಅಂತ ಬರ್ಕೊಳ್ಳಿ. ಅಲ್ಲ, ಭಾಷಿಣಿ. ಎರಡು ಸರಸ್ವತಿ ದೇವಿ ಹೆಸರೇ ಅಲ್ವಾ ರೀ? ಅದಕ್ಕೆ ಸರಸ್ವತಿ ಅಂತ ಬರ್ಕೊಳ್ಳಿ. ಆಯ್ತು. ರಿಲೇಷನ್ ಸರ್? ಸರ್, ನಿಮ್ಮನ್ನೇ. ಅವ್ರಿಗೋಸ್ಕರ ಇಷ್ಟು ಸಾಹಸ ಮಾಡಿದ್ದೀನಿ. ಹೆಂಡತಿ ಅಂತ ಗೊತ್ತಾಗ್ತಿಲ್ವಾ ನಿಮ್ಗೆ? ಇಲ್ಲ, ಅವಳು ನನ್ನ ವೈಫ್ ಅಲ್ಲ. ನಮ್ಮ ಮನೆಯವ್ರು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನರ್ಸಮ್ಮ, ಅದಕ್ಕೆ ಹಾಗೆ ಹೇಳ್ತಿದ್ದಾರೆ. ನೀವ್ ಬರ್ಕೊಳ್ಳಿ. ಸರ್, ನೀವಿಲ್ಲಿ ಸೈನ್ ಮಾಡಿ. ತಗೋಲಿಲ್ಲ. ನೀವು ಬನ್ನಿ ಮೇಡಮ್. ನಥಿಂಗ್ ಟು ವರಿ ಸರ್. ಬ್ಯಾಂಡೇಜ್ ಹಾಕಿದೀನಿ, ಆಂಟಿಬಯೋಟಿಕ್ಸ್ ಮತ್ತೆ ಪೇನ್ ಕಿಲ್ಲರ್ಸ್ ಬರ್ಕೊಡ್ತೀನಿ, ಅದನ್ನು ಕೊಡಿ. ನರ್ಸ್, ಆಂಟಿಬಯೋಟಿಕ್ಸ್ ಒಂದು ಡೋಸ್ ಇಂಜೆಕ್ಷನ್ ಕೊಡಿ. ಸರಿ ಮೇಡಮ್. ಬರ್ತೀನಿ ಸರ್. ಸರ್, ನೀವಿಲ್ಲೇ ಇರಿ, ನಾನು ಇಂಜೆಕ್ಷನ್ ತಗೊಂಡ್ ಬರ್ತೀನಿ. ಯಾಕೆ? ಏನಾಯ್ತು? ಫೋನ್ ಹೋಗ್ತಾ ಇಲ್ವಾ? ಇಲ್ಲ ಡ್ಯಾಡ್, ಇಬ್ರು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಮತ್ತೆ ಪುನಃ ಕುಡಿತದ ಅಭ್ಯಾಸ ಶುರು ಮಾಡ್ಕೊಂಡಿದ್ದಾನಲ್ಲ, ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದಾನೋ ಏನೋ. ಅದೇ ಆಗಿರ್ಬೋದೇನೋ ಮೇಡಮ್. ಅರ್ಲಿ ಮಾರ್ನಿಂಗ್ ಇಂದ ರಾಹುಲ್ ರೂಮಲ್ಲಿ ಇಲ್ಲ. ಒಂದ್ ವೇಳೆ ಹೊರಗಡೆ ಹೋಗಿದ್ರು ಇಷ್ಟೊತ್ತು ಆಚೆ ಇರೋದಿಲ್ಲ ಅವನು. ಯಾರಿಗ್ ಹೇಳಿದ್ರು, ಯಾರು ಗೊತ್ತಿಲ್ಲದೆ ಇದ್ರು, ಕನಿಷ್ಠ ನಿಮಗ್ ಕೂಡ ಒಂದ್ ಮಾತು ಹೇಳ್ದೇನೆ ಹೋಗೋದು ಅಂದ್ರೆ ಏನು ಆಂಟಿ? ನನ್ಗಂತೂ ಒಂದ್ ಕಡೆ ಶಾಕಿಂಗ್ ಆದ್ರೆ ಇನ್ನೊಂದ್ ಕಡೆ ತುಂಬಾ ಭಯ ಆಗ್ತಿದೆ. ನನಗ್ ಮಾತ್ರ ಎರಡ್ ಕಡೆಯಿಂದ ಆ ಭಾಷಣೆ ಮೇಲೆ ಅನುಮಾನ ಇದೆ. ಅವಳೇ ರಾಹುಲ್ನ ಕಿಡ್ನಾಪ್ ಮಾಡಿ ಎಲ್ಲಿಗೋ ಕರ್ಕೊಂಡು ಹೋಗಿದ್ದಾಳೇನೋ ಅಂತ ಅನಿಸ್ತಾ ಇದೆ. ಏನಮ್ಮ ಕಿಡ್ನಾಪ್? ನಮ್ ರಾಹುಲ್ ಏನು ಚಿಕ್ಕ ಹುಡುಗನ? ಭಾಷಿಣಿ ಬಗ್ಗೆ ಗೊತ್ತಿಲ್ದಿರೋ ಹಾಗೆ ಯಾಕೆ ರೀತಿ ಹುಚ್ಚುಚಾಗಿ ಮಾತಾಡ್ತೀಯಾ? ಅಂದ್ರೆ ಆಂಟಿ, ವನಜಕ್ಕ ಹೇಳಿದ್ರು ಅಂತ ಅಲ್ಲ, ಆದ್ರೆ ಭಾಷಣಿ ಬಂದಿದ್ದು ರಾಹುಲ್ಗೋಸ್ಕರನೇ ಆಗಿರ್ಬೇಕಾದ್ರೆ ರಾಹುಲ್ ಕಾಣಿಸ್ಲಿಲ್ಲ ಅಂದ್ರೆ ಡೌಟ್ ಪಡ್ದೇನೆ ಹೇಗಿರ್ತೀವ ಆಂಟಿ? ಗೊತ್ತಿಲ್ಲದಿರೋ ವಿಷಯಗಳ ಬಗ್ಗೆ ತೋಚಿದ್ದನ್ನ ಮಾತಾಡೋದು ಈ ಮಧ್ಯೆ ಪ್ರತಿಯೊಬ್ಬರಿಗೂ ಅಭ್ಯಾಸ ಆಗೋಗಿದೆ. ಅದನ್ನ ತಿಳ್ಕೊಂಡ್ರೆ ನಿನ್ ಜೊತೆಗೆ 4 ಜನರಿಗೂ ಒಳ್ಳೇದು. ಅಂದ್ರೆ ಮಾರ್ನಿಂಗ್ ಇಂದ ಮಿಸ್ಸಿಂಗ್ ಅಂತ ನಿನಗೆ ಹೇಗೆ ಗೊತ್ತು? ಭಾಷಿಣಿ ಅವಳು ಮನೆಗೆ ಹೋಗಿದ್ದಾಳೋ ಏನೋ, ರಾಹುಲ್ ಯಾವ್ದಾದ್ರು ಕೆಲಸದ ಮೇಲೆ ಹೊರಗಡೆ ಹೋಗಿರ್ಬೇಕೋ ಏನೋ. ಏನೋ ನೀವು ನೋಡಿದ ಹಾಗೆ, ನಿಮ್ಮಿಬ್ರಿಗೂ ಎಲ್ಲ ಗೊತ್ತಿರೋ ಹಾಗೆ ಹೇಗ್ ಅನ್ಕೊಡ್ತಿದ್ದೀರಾ? ಅದು ರಾತ್ರಿ ಹೊರಗಡೆ ಹೋಗಿದ್ದಾಗ ಕೆಲವು ರೌಡಿಗಳು ಸೇರಿ ನಮ್ಮ ಮೇಲೆ ದಾಳಿ ಮಾಡಿದ್ರಮ್ಮೋರೆ.
ರಾಹುಲ್ ಅವರು ಹೀರೋ ಹಾಗೆ ಬಂದ್ ನನ್ನ ಕಾಪಾಡಿದ್ರು. ನಿಜವಾಗ್ಲೂ ಅವ್ರಿಲ್ಲ ಅಂದಿದ್ರೆ ಇವತ್ ನಾನು ಇರ್ತಾನೆ ಇರ್ಲಿಲ್ಲ. ರಾಹುಲ್ ಬಂದ್ ಕಾಪಾಡಿದ್ರೆ ನಿನ್ ಕೈಗೆ ಬ್ಯಾಂಡೇಜ್ ಹೇಗ್ ಬಂತು? ಅದು ಪ್ರೀತಿ, ಆ ರೌಡಿಗಳಲ್ಲಿ ಒಬ್ಬ ಚಾಕುವಿಂದ ರಾಹುಲ್ ಅವ್ರಿಗೆ ಚುಚ್ಚಕ್ ಹೋದಾಗ ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಹೀಗ್ ಕೈಯಿಂದ ತಡ್ದೆ. ಅದಕ್ಕೆ ಗಾಯ ಆಗೋಯ್ತು. ಅಲ್ಲ, ಆ ಟೈಮಲ್ಲಿ ಒಬ್ಳೆ ಯಾಕೆ ಹೊರಗಡೆಗೆ ಹೋಗಿದ್ದೆ? ಅದು ರಾಹುಲ್ ಅವ್ರಿಗೆ ಡ್ರಿಂಕ್ಸ್ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಡ್ರಿಂಕ್ಸಾ? ಅವನ ಡ್ರಿಂಕ್ಸ್ಗೋಸ್ಕರ ನೀನ್ ಹೋಗೋದು ಅಂದ್ರೆ ಏನಮ್ಮ? ಆದ್ರೂ ಹೋಗೋದಕ್ ಮುಂಚೆ ಒಂದ್ ಮಾತು ಹೇಳಿ ಹೋಗ್ಬೋದಿತ್ತಲ್ಲ. ಏನ್ ರಾಹುಲ್, ಅವಳು ಹೇಳ್ತಾ ಇರೋದು ನಿಜನಾ? ರಾಹುಲ್, ಅವಳು ಹೇಳಿದ್ ನಿಜನಾ? ರಾಹುಲ್ ಕೇಳ್ತಿರೋದು ನಿನ್ನನ್ನೇ, ಉತ್ತರ ಹೇಳು. ಹೌದು. ಬುದ್ಧಿ ಇದೆಯಾ ನಿಂಗೆ? ಒಂದ್ ಹೆಣ್ಮಗಳನ್ನ ರಾತ್ರಿ ಹೊತ್ತಲ್ಲಿ ಹೊರಗಡೆ ಕಳಿಸೋದಂದ್ರೇನು? ಅದು ಕೂಡ ಡ್ರಿಂಕ್ಸ್ಗೋಸ್ಕರ. ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ? ಅದಿಲ್ಲ ಅಂದ್ರೆ ಬದುಕೋಕಾಗಲ್ವಾ? ಯಾಕೋ ಮೂರ್ಖನಾಗಿ ಆಡ್ತಿದ್ಯಾ ನೀನು? ಅರುಣ್ ಮಾವ, ಆವೇಶ ಪಡ್ಬೇಡಿ. ಡ್ರಿಂಕ್ಸ್ ಅಂದ್ರೆ ಮತ್ತಿಗೋಸ್ಕರ ಕುಡಿಯೋದಲ್ಲ, ಆರೋಗ್ಯಕ್ಕೋಸ್ಕರ ತಗೊಳ್ಳೋ ಸಿರಪ್ ತರ. ಏನು ಸಿರಪ? ನಿಜನೇ ಮಾವ. ಇಲ್ಲ ಅಂದ್ರೆ ನನ್ ಕೈಯಲ್ಲಿ ಅಂತ ಕೆಲ್ಸ ಯಾಕೆ ಮಾಡಿಸ್ತಾರೆ? ಅವಾಗ್ಲೂ ರಾಹುಲ್ ಅವರು ಔಷಧಿ ಬೇಡ, ಇವಾಗ ಹೋಗೋ ಅಗತ್ಯ ಇಲ್ಲ ಅಂತ ಕೋಪದಲ್ಲೇ ಹೇಳಿದ್ರು. ಆದ್ರೂ ಕೇಳ್ದೆ ಈ ಸಾಹಸ ಮಾಡಿದ್ನೆ ಹೊರತು ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ ಮಾವ. ನೀವು ಅವ್ರ ಬಗ್ಗೆ ಗೊತ್ತಿದ್ದು ಕೂಡ ಆವೇಶ ಪಡ್ತಿದ್ದೀರಲ್ಲ. ಇಷ್ಟೆಲ್ಲ ಬೈತಾ ಇದ್ರು, ಬಾಯಿ ಬಿಡ್ಲಿಲ್ಲ ಅಂದ್ರೆ ಇವ್ರಿಗಷ್ಟೇ ಅಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಅದು ನನ್ನಿಂದ ತಪ್ಪಾಗಿದೆ ಅಲ್ವಾ ಮೊರೆ? ಅದಕ್ಕೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಅಷ್ಟೇ ಅಲ್ವಾ ರಾಹುಲ್ ಅವರೇ? ರಾಹುಲ್ ಅವ್ರಿಗೆ ಇನ್ನೂ ಕೋಪ ಕಡಿಮೆ ಆಗಿಲ್ವೇನೋ ಅಮ್ಮೋರೆ? ಅದು ಸರಿ, ಆದ್ರೆ ಔಷಧಿ ಎಲ್ಲಿದೆ ಸರ್ಸು? ಅದೇ ಟ್ಯಾಬ್ಲೆಟ್ ತಂದಿದ್ದೀನಿ ಅಂದಲ್ವಾ, ಅದು ರಾತ್ರಿ ಫೈಟಿಂಗ್ ಅಲ್ಲಿ ಎಲ್ಲೋ ಬಿತ್ತೋಗಿದೆ ಅನ್ಸುತ್ತೆ. ತಗೊಂಡ್ ಬಾ ಅಂತೀರಾ ಪ್ರೀತಿ? ಬೇಡ, ಮುಗ್ದೋಗಿರೋ ಇಶ್ಯೂನ ಮತ್ತೆ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀರಾ? ನಿಮಗ್ ಮೆಡಿಸಿನ್ ಬೇಕು ಅಂದ್ರೆ ನನಗೆ ಹೇಳಿ, ಆ ಪ್ಲೇಸ್ ನಾನೇ ಹೋಗಿ ತಗೊಂಡ್ ಬರ್ತೀನಿ. ಸಾರಿ ಆಂಟಿ, ಏನೋ ಡೌಟ್ ಬಂದು. ನನಗ್ ನಾರ್ಮಲ್ ಆಗಿ ಕಾಣಿಸ್ತಾ ಇರೋದು ನಿಮ್ಗೆ ಯಾಕೆ ಅಬ್ನಾರ್ಮಲ್ ಆಗಿ ಕಾಣಿಸ್ತಿದೆ ಅನ್ನೋದು ನನಗೆ ಯಾಕೋ ಅರ್ಥನೇ ಆಗ್ತಾ ಇಲ್ಲ. ಅದಲ್ಲ ಆಂಟಿ, ರಾಹುಲ್ ಅವಳಿಗೆ ಯಾಕೆ ತಿನ್ಸ್ಬೇಕು ಹೇಳಿ? ಅವಳ ಕೈ ನೋಡಿದ್ಯಾ? ಅಂಥ ಪರಿಸ್ಥಿತಿನಲ್ಲಿ ಅವಳಿಗೆ ತಿನ್ನೋದಕ್ಕಾಗುತ್ತಾ? ಅವನನ್ನ ಕಾಪಾಡಿದಕ್ಕೆ ರಾಹುಲ್ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಷ್ಟೇ. ಆ
ಹುಡುಗಿ ಮೇಲಿದ್ದ ಕೋಪ ಕಡಿಮೆಯಾಗಿ ಕನ್ಸನ್ ತೋರಿಸ್ತಾ ಇದ್ದಾನೆ. ಅದಕ್ಕೆ ಹ್ಯಾಪಿಯಾಗಿ ಫೀಲ್ ಆಗೋದು ಬಿಟ್ಟು ಏನಮ್ಮ ನಿನ್ ಪ್ರಾಬ್ಲಮ್? ಅಯ್ಯೋ, ನನ್ ಪ್ರಾಬ್ಲಮ್ ಏನಿಲ್ಲ ಆಂಟಿ. ಅವಳಿಂದ ಏನಾದ್ರೂ ಪ್ರಾಬ್ಲಮ್ ಬರುತ್ತೇನೋ. ಬರಲ್ಲ. ಅವಳು ನಮಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾಳೆ. ಭಾಷಿಣಿ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಎಷ್ಟು ಸಾರಿ ಹೇಳ್ತಾ ಇದ್ರು ಆ ವಿಷಯ ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಈಗ ಈ ವನಜನ್ ಜೊತೆ ಸೇರ್ಕೊಂಡು ನಿನ್ನ ಮೈಂಡ್ ನ ಪೊಲ್ಯೂಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಹುಚ್ಚುಚ್ಚಾದ ಡೌಟ್ಸ್ ಇದ್ದ ನನ್ನ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ಯಾ? ಇನ್ನೊಂದು ಸಾರಿ ಇದು ರಿಪೀಟ್ ಆದ್ರೆ ಇಬ್ಬರಿಗೂ ಸೇರಿಸಿ ಕೊಡೋಂತ ಪನಿಷ್ಮೆಂಟ್ ದೊಡ್ಡ ರೇಂಜ್ ಅಲ್ಲಿ ಇರುತ್ತೆ. ಮೇಡಮ್ ಕಾನ್ಫಿಡೆನ್ಸ್. ಆ ಭಾಷಣೆ ಗೇಮಿಂಗ್ಸ್ ನೋಡ್ತಿದ್ರೆ ಇವಳನ್ ಮನೆಯಿಂದ ಕಳ್ಸೋದು ಯಾರಿಂದನೂ ಆಗಲ್ಲ ಅನಿಸ್ತಾ ಇದೆ. ನಾನಿರ್ಬೇಕಾದ್ರೆ ಯಾರ ಅಗತ್ಯನೂ ಇರೋದಿಲ್ಲ, ಬರೋಕ್ಕೂ ಬಿಡಲ್ಲ. ಮೇಡಮ್, ನೀನು ನನ್ನನ್ನ ಇಷ್ಟು ದಿನ ನಿಮ್ಮೆಲ್ಲರನ್ನು ದೂರ ಮಾಡಿದ ಆ ಡ್ರಿಂಕ್ಸ್ನ ಇನ್ಯಾವತ್ತೂ ನನ್ನ ಕಣ್ಣು ಕಾಣಿಸ್ತಿರೋ ಹಾಗೆ ಬಿಸಾಕಿದ್ದೀನಿ ಮೇಡಮ್. ಆ ಡ್ರಿಂಕ್ಸ್ ಅಲ್ಲೇ ಪ್ರೀತಿನ ಹುಡುಕ್ತಿದ್ ನಾನು. ನಿಜವಾದ ಪ್ರೀತಿ ಏನೋ ಅದೆಲ್ಲಿದೆಯೋ ಅಂತ ಈಗಷ್ಟೇ ತಿಳ್ಕೊಂಡೆ ಮೇಡಮ್. ನಾನು ಬದಲಾಗಿದ್ದೀನಿ ಮೇಡಮ್. ಹೌದು ಮೇಡಮ್, ನನಗಿದ್ದ ಕೋಪದಲ್ಲಿ ಕಣ್ಣು ಮುಚ್ಚಿ ಹೋಗಿ ನಿಮ್ಮ ಕೂಗಲಿದ್ದ ಒಳ್ಳೆತನನ ತಿಳ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಐ ಆಮ್ ಸಾರಿ ಮೇಡಮ್. ರಾಹುಲ್, ನೀನು ಸಾರಿ ಹೇಳೋದು ಯಾಕೋ ಮಗನೆ? ಬೇಡ, ನೀನು ನನ್ ಜೊತೆಲಿ ನಗ್ನಗ್ತಾ ಇರು, ನನಗಷ್ಟೇ ಸಾಕು. ಹೌದು ರಾಹುಲ್, ಅದನ್ನು ಬಿಟ್ರೆ ಈ ತಾಯಿಗೆ ಇನ್ನೇನು ಬೇಡಪ್ಪ. ನಾನು ಹೇಗಿದ್ನೋ, ನಿಮ್ ಹತ್ರ ಈ ಮನೆಯವ್ರ ಹತ್ರ ಹೇಗ್ ಬಿಹೇವ್ ಮಾಡಿದ್ನೋ, ಎಷ್ಟು ಇನ್ಸಲ್ಟ್ ಆಗಿ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತು ಮೇಡಮ್. ತಾಯಿಯಾಗಿ ಪ್ರೀತಿಯಿಂದ ನೀವು ಸಾರಿ ಬೇಡ ಅಂತಿದ್ದೀರಾ ಅಷ್ಟೇ. ನಾನು ಮಗನಾಗಲ್ದೇ ಇದ್ರು ಅಟ್ಲೀಸ್ಟ್ ಒಬ್ಬ ಮನುಷ್ಯನಾಗಿ ಹೇಳುವಂತಹ ಜವಾಬ್ದಾರಿ ನನಗಿದೆ ಮೇಡಮ್. ರಾಹುಲ್, ಏನ್ ನಡೀತು ಅನ್ನೋದು ನಿನಗ್ ತಿಳಿತಲ್ಲ, ಅಷ್ಟೇ ಸಾಕು ಕಣೋ. ಅದನ್ನು ಬಿಟ್ಟು ನನ್ನ ಹತ್ರ ಕ್ಷಮಾಪಣೆ ಕೇಳೋಂತ ಅವಶ್ಯಕತೆ ಇಲ್ಲ. ನೀನ್ ಬದಲಾಗ್ಬಿಟ್ಟೆ, ಅಷ್ಟು ಸಾಕು, ಅಷ್ಟು ಸಾಕು ಕಣೋ ನನಗೆ, ಸಾಕು. ಸರಸು ನನ್ನಿಂದ ದೂರ ಆಗೋದಕ್ಕೆ ನೀವೇ ಕಾರಣ ಅನ್ನೋ ಭ್ರಮೆಯಲ್ಲಿ ಇದ್ದಿದ್ರಿಂದಾನೆ ಇಷ್ಟೆಲ್ಲ ಆಗಿತ್ತು. ಅಂದ್ರೆ ಆ ವಿಷಯದಲ್ಲಿ ನಂದೇನು ತಪ್ಪಿಲ್ಲ ಅಂತ ನಿನಗೆ ಅರ್ಥ ಆಯ್ತಲ್ಲ ರಾಹುಲ್? ಹೌದು ಮೇಡಮ್. ಎಲ್ಲ ನನ್ನ ಹಣೆ ಬರಹದಿಂದಾನೇ ನಡೀತೆ ಹೊರತು
ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ ಮೇಡಮ್. ಸಾಕು ರಾಹುಲ್, ಈ ಒಂದು ಮಾತು ಸಾಕು. ಎಷ್ಟೋ ದಿನಗಳಿಂದ ಎಷ್ಟೋ ಸಾರಿ ನಿನಗ್ ನಿಜ ಹೇಳ್ಬೇಕು ಅಂತ ನಾನು ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ಆದ್ರೆ ನೀನೇ ಈ ಮಾತನ್ನ ಹೇಳ್ತಾ ಇರೋದು ನಾನು ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನೋ. ಯು ನೋ ವಾಟ್ ರಾಹುಲ್, ಐ ಆಮ್ ವೆರಿ ಹ್ಯಾಪಿ ಟುಡೇ. ಭಾಷಿಣಿ ಏನಾಯ್ತು ನವ್ಯಾ? ಯಾಕೆಷ್ಟು ಭಯ? ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಆ ವೇಸ್ಟ್ ಪ್ರೀತಿ ಮೇಡಮ್ ಪ್ಲಾನ್ ನ ನಿನ್ನ ನಾಟಕನ ಕೊಲ್ಯಾಪ್ಸ್ ಮಾಡ್ತಿದ್ದಾಳೆ. ನಿನ್ ಮೇಲಿರೋ ಕೋಪಕ್ಕೆ ಅಣ್ಣನ್ ಲೈಫ್ ನ ಸ್ಪಾಯಿಲ್ ಮಾಡ್ತಿದ್ದಾಳೆ. ಪ್ರೀತಿನ ಏನ್ ಮಾಡಿದ್ಲು ಈಗ? ನಂಗೂ ಕೂಡ ಹೋಗ್ಬೇಕು ಅಂತ ಇಲ್ಲ ನವ್ಯ. ಆದ್ರೆ ಅಮ್ಮವರು ಅದೇ ನಿಮ್ಮ ಅಮ್ಮವ್ರು ಬಂದ್ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ನಿಮ್ ಅಣ್ಣನ ಬದಲಾಯಿಸ್ತೀನಿ ಅಂತ ವಾಗ್ದೇವಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅಂತದ್ರಲ್ಲಿ ಮಧ್ಯದಲ್ಲೇ ಬಿಟ್ಟು ಹೋಗೋದು ಕರೆಕ್ಟ್ ಅಲ್ಲ ಅಲ್ವಾ? ಹೌದು ಭಾಷಿಣಿ, ನೀನ್ ಹೇಳಿದ್ ನಿಜಾನೇ. ಅದಕ್ಕೆ ಏನೋ ಒಂದ್ ಮಾಡಿ ನನ್ನ ಅಣ್ಣಗೋಸ್ಕರ ನೀನ್ ಇಲ್ಲೇ ಇರ್ಬೇಕು. ನೀನೇ ಹೋಗಿ ವಾಗ್ದೇವಿ ಅವ್ರಿಗೆ ಎಲ್ಲ ಹೇಳ್ಬೋದಲ್ವಾ? ಇಷ್ಟು ದೊಡ್ಡ ಕುತಂತ್ರ ಮಾಡಿರೋ ಆ ಪ್ರೀತಿಗೆ ಮಾತು ಬದಲಾಯಿಸೋದು, ನಿಜಾನ ಸುಳ್ಳು ಮಾಡೋದು ದೊಡ್ಡ ಕಷ್ಟ ಏನಲ್ಲ. ಅಣ್ಣ ಕೂಡ ನಿನ್ ಮೇಲಿನ ಕೋಪಕ್ಕೆ ಆ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ನಾನ್ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ನಾನ್ ಹೇಳೋದಕ್ಕಿಂತ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅವಳ ಪ್ಲಾನ್ ನ ನಾವೇ ರಿವರ್ಸ್ ಮಾಡ್ಬೇಕು. ನವ್ಯಾ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹಾ, ಖಂಡಿತ ಭಾಷಿಣಿ, ಹೇಳು. ಆದ್ರೆ ತುಂಬಾ ಹುಷಾರು ನವ್ಯಾ, ಎಲ್ಲ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೋಂಟ್ ವರಿ ಭಾಷಿಣಿ, ನಾನ್ ನೋಡ್ಕೋತೀನಿ. ಆಗಿದ್ದೀನಿ. ಈ ವ್ರತ ನಡೆಯೋದ್ರಿಂದ ನನ್ನ ಸೌಭಾಗ್ಯನೇ ಅಲ್ಲ, ಉತ್ತರ ಹೇಳ್ದೆ ಇರೋ ಎಷ್ಟೋ ಪ್ರಶ್ನೆಗಳಿಗೆ ಪರಿಹಾರ ಸಿಗುತ್ತೆ ರಾಹುಲ್ ಅವರೇ. ಅಂದ್ರೆ ಏನು? ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ಅಂತ ಪ್ಲಾನು ಪಿತೂರಿಗಳು ನಂಗೆ ಅಗತ್ಯ ಇಲ್ಲ ರಾಹುಲ್ ಅವರೇ. ಈ ಸೌಭಾಗ್ಯ ವ್ರತದಿಂದ ನಮ್ಮ ಮಧ್ಯೆ ಸಮಸ್ಯೆ ಅಪಾರ್ಥ ದೂರ ಆಗಿ ಇದಕ್ಕೂ ಮೊದಲು ಎಷ್ಟು ಪ್ರೀತಿಯಿಂದ ಇದ್ವೋ ಅಷ್ಟೇ ಪ್ರೀತಿಯಿಂದ ಇರೋ ಅವಕಾಶ ಸಿಗುತ್ತೆ. ಮನುಷ್ಯ ಪ್ರಯತ್ನದಿಂದ ನನ್ನಿಂದ ನಿರೂಪಿಸೋದಕ್ಕಾಗದೇ ಇರೋ ನಿಜಾನ ಆ ದೈವಾನುಗ್ರಹದಿಂದ ನಿಮಗ್ ತೋರಿಸ್ಬೇಕು ಅನ್ನೋ ಪ್ರಯತ್ನನೇ ಈ ವ್ರತ. ನಿನ್ನ ಪ್ರಯತ್ನನ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಅಡ್ಡವಾಗಿ ಬಂದೇ ಬರ್ತೀನಿ. ನೀವ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರೂನು ನಾನು ನಿಮ್ ಹೆಂಡತಿ. ಈ ವ್ರತ ಮಾಡೋದಕ್ಕೆ ಏಕೈಕ ಅರ್ಹತೆ ಇರೋಳು. ಈ ವ್ರತ ಮುಗಿಯೋದ್ರೊಳಗಡೆ ನಾನೇ ನಿಮ್ ಸರ್ಸು ಅಂತ ನಿಮಗ್ ಗೊತ್ತಾಗ್ಲೇಬೇಕು. ನಿಜ ನಿರೂಪಿಸೋದಕ್ಕೆ ನಾನ್ ಪಡ್ತಾ ಇರೋ ಪ್ರತಿ ಕಷ್ಟ ನಿಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ಎಷ್ಟೇ ಆತಂಕಗಳು ಬಂದ್ರು ನಿಮ್ಗೋಸ್ಕರ ಮಾಡ್ತಿರೋ ಈ ವ್ರತನ ನಾನ್ ನಿಲ್ಸಲ್ಲ. ವ್ರತನ ಮಾಡಿ ತೀರ್ತೀನಿ.